ಹಲೋ. ಹಾ ಹಲೋ ರೀ. ನಮಸ್ಕಾರ ಸ್ವಾಮಿ. ನಮಸ್ಕಾರ ರೀ ತಂದೆ, ನಮಸ್ಕಾರ ರೀ, ನಮಸ್ಕಾರ ರೀ. ಯಾರ್ ಸ್ವಾಮಿ ಮಾತಾಡೋದು? ನಾನು ನಾವು ಚಂದ್ರಶೇಖರ್ ಮಡಿವಾಳಪ್ಪ ತುರ್ಮರಿ ಅಂತ್ರಿ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಾಳ ಗ್ರಾಮದವ್ರಿ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಬೈಲಹೊಂಗಲ ತಾಲೂಕು, ಬೈಲಹೊಂಗಲ ತಾಲೂಕು ರೀ. ಬೈಲಹೊಂಗಲ ತಾಲೂಕು. ಹೇಳ್ ಸ್ವಾಮಿ ಏನಾಯ್ತು? ನಮ್ಮ ಹೆಣ್ಮಕ್ಳು ರಾಯರ ಭಕ್ತರೇ. ಓಹೋ ಹೋ. ನಾವು ಕೂಡ ರಾಯರ ಭಕ್ತರ, ಅದೇನ ನಾವು ಭಕ್ತರ್ರಿ. ಓಕೆ ಓಕೆ. ವ್ರತವನ್ನು ಮಾಡ್ತಾ ಇದ್ದಾರಲ್ವಾ ನಿಮ್ಮ ಶ್ರೀಮತಿ ಅವರು? ಹ್ಞೂನ್ರಿ. ಓಕೆ, ಹೇಳಿ ಸ್ವಾಮಿ, ಏನಾನು ಅನುಗ್ರಹ ಆಗಿದೆನಾ ನಿಮ್ಗ? ಆಗೇತ್ರಿ, ಆಗೇತ್. ಏನ್ ಅನುಗ್ರಹ ಆಗಿದೆ ನಮ್ಮ ಸ್ವಾಮಿ? ಮಗಳ ಚೈನು ಕಳ್ದಿತ್ರಿ. ಓಕೆ. ಅದು ಬಾದಿಂದ ಅಲ್ಲ, ವ್ರತ ಯಾರು ನಿಮ್ಮ ಶ್ರೀಮತಿ ಅವ್ರು ಮಾಡ್ತಾ ಇದ್ರಲ್ಲ? ಹ್ಞೂನ್ರಿ, ಮಾಡ್ತಾ ಇದ್ರಿ. ಹೌದಾ, ಸರಿ ಕೊಡ್ತೀರಾ? ಇದಾರ ಅವರು? ಅದಾರ ನೋಡ್ರಿ. ಕೊಡಿ ಮಾತಾಡೋಣ. ಅವ್ರ ಮಾತಾಡ್ತಾರ, ನೀ ಹೇಳ ಚೈನ್ ಸಿಕ್ಕದವ್. ಹಲೋ ಗುರುಜಿ. ಅಮ್ಮ ತಾಯಿ. ಹಾ ಹೇಳ್ರಿ. ನಮಸ್ಕಾರಮ್ಮ ತಾಯಿ. ನಮಸ್ತೆ ಗುರುಜಿ. ಏನಮ್ಮ ಚೈನ್ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ? ಚೈನ್ ಸಿಕ್ಕತ್ರಿ ಗುರುಜಿ. ಹೌದಮ್ಮ. ಹೆಂಗಮ್ಮ, ಏನ್ ಕಳ್ದೋಗಿತ್ತೇನಮ್ಮ? ಕಾಳತ್ರಿ. ಓಹೋ ಹೋ, ಬಂಗಾರ ಚೈನ ಕಳ್ಕೊಂಡಿದ್ರಿ? ಹ್ಞೂನ್ರಿ. ಹಾ. ವ್ರತ ಮಾಡ್ತಾ ಇದ್ದೀರಾ ನೀವು? ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ ಗುರುಜಿ. ಓಕೆ ಅಮ್ಮ, ಎಷ್ಟನೇ ವಾರದಲ್ಲಿ ಸಿಕ್ತು ತಾಯಿ? 2ನೇ ವಾರಕ್ಕ ಸಿಕ್ತ್ರಿ ಗುರುಜಿ. ಅಬ್ಬಾ, ಹ್ಞೂ 2ನೇ ವಾರದಲ್ಲಿ. ಹ್ಞೂನ್ರಿ. ನೋಡಿ ಇವಾಗ ಗೊತ್ತಾಯ್ತಲ್ಲಮ್ಮ. ಹೇಳಮ್ಮ, ಏನಾಯ್ತು ಏನಂತ ಹಂಚ್ಕೊಂಡು ಹೇಳಿ. ಯಾವ ತರ ಅನ್ಕೊಂಡಿದ್ರಿ ನೀವು? ಚೈನ್ ಕಳ್ದೈತ್ರಿ ಗುರುಜಿ. ಅದು ಯಾಕೆ ಹುಡುಕಿ ಸಿಗಲಿಲ್ರಿ, ಬಾಳು ಸಾಗಿತ್ರಿ ಕಾಳ್ರಿ. 1.5 ವರ್ಷ ಅದನ್ನ ಆಗಿತ್ತು ಅನ್ನೋರ್ ಕಾಳ್ರಿ. ಅಲ್ಲಮ್ಮ ತಾಯಿ, ಚೈನ ಕಳೆದು 1.5 ವರ್ಷ ಆಗಿದೆ? ಹ್ಞೂನ್ರಿ. ಬಾಳ ದಿನ ಆಗೈತ್ರಿ ಅದ್ ಕಾಳ್ರಿ. ಹುಡುಗಿನೂ ಕೇಳ್ರ, ಇಲ್ಲೇ ಇಟ್ಟಿದನ ಮಮ್ಮಿ, ಎಲ್ಲಿ ಸಿಗ್ವಾತಂದ್ ಮನೆಯೆಲ್ಲ ಹುಡುಕಿದ್ರು ಸಿಗ್ಲಿಲ್ಲ ಗುರುಜಿ. ಮತ್ತ ನಮ್ಮ ಅವ್ವಾರ್ನ ಕೇಳಿದ್ನು, ನಾನ್ ಇಲ್ಲೇ ನಿಟ್ಟಲೇವ ಅಂತ ಹೇಳಿದ್ರಾಗ್ರಿ. ಅಂದ್ರೆ ನಮ್ಮ ಗುರುಜಿ ರಾಘವೇಂದ್ರ ಜಾಗ ಬೇಡ್ಕೊಂಡ್ರಿ, ಹಿಂಗಿಂಗ್ರಿ ತಂದೆ ನಾವು ಸಿಗ್ಲಿ ಅಂತ ಹೇಳ್ಕಾಸ್ರಿ. ಬೇಡ್ಕೊಂಡ 2 ವಾರ ಆಗೈತ್ರಿ ಪೂಜೆ ಮಾಡಿ, ತುಪ್ಪ ದೀಪ ಹಚ್ಚಿ ಬೆಳಿಗ್ಗೆನ ಪೂಜೆ ಮಾಡ್ತಾನ ಗುರುಜಿನಾಗ್ರಿ. ವಾರ ಬೆಳಿಗ್ಗೆನ 5:30 ಅಂದ್ರ ಪೂಜೆ ಮುಗಿಸಿರ್ತಾನ್ರಿ ಗುರುಜಿನ. ಒಳ್ಳೇದು ತಾಯಿ, ಒಳ್ಳೇದಮ್ಮ. ತುಪ್ಪ ದೀಪಾನ ಹಚ್ತಾನ್ರಿ. ಒಳ್ಳೇದಮ್ಮ ತಾಯಿ. ನೋಡಮ್ಮ ತಾಯಿ, ರಾಯರು ಬೃಂದಾವನದಲ್ಲಿ ಕುಳಿತಿರೋದು ಸತ್ಯ ತಾಯಿ. ಹ್ಞೂನ್ರಿ. ಮತ್ ಹಿಂಗ್ ಬೇಡ್ಕೊಳಂದ್ರಿ ಮತ್ ಒಂದಿಬ್ರ ರೊಕ್ಕ ಕೊಟ್ರಿ. ಒಬ್ರು 2 ಲಕ್ಷ, ಒಬ್ರು 3 ಲಕ್ಷ ಕೊಟ್ರಿ. ಒಬ್ರು 2 ಲಕ್ಷ, ಒಬ್ರು 3 ಲಕ್ಷ ಕೊಟ್ರು. ಮತ್ತೆ ನೀವು ಕಳ್ಕೊಂಡಿರೋ ಚೈನನು ಸಿಕ್ತು ತಾಯಿ ನಿಮ್ಗೆ? ಚೈನನು ಸಿಕ್ತ್ರಿ. ಏನಮ್ಮ, ರಾಯರ ಬಗ್ಗೆ ಏನ್ ಅನ್ಸುತ್ತೆ ತಾಯಿ ಇವಾಗ? ಬಾಳ ಖುಷಿ ಅನಸ್ತತ್ರಿ ಗುರು. ಅಲ್ಲಮ್ಮ, ನನ್ನ ಲೈನ್ ಸಿಗ್ಲಾರ್ದಕ್ಕೋಸ್ಕರ ಸಿಕ್ಕಾಪಟ್ಟೆ ಬೈಕೊಂಡಿದ್ರಲ್ಲ ತಾಯಿ ನೀವು? ನಾವು ನಡ್ಕೊಂತ ಹೋಗ್ಬೇಕಂತ ಮಾಡಿದೇವ್ ಗುರುಜಿ. ಅಲ್ಲಮ್ಮ, ನೀವು ನನಗೆ ಬೈದ್ರು ನಾನು ಅದನ್ನ ಅಮೃತ ಅಂತ ಸ್ವೀಕರಿಸ್ಕೊಂತೀನಿ ತಾಯಿ. ಬೇಯ್ದಂದ್ರ ಹಂಗಲ್ಲ ಗುರುಜಿ. ಯಾಕಂದ್ರೆ ಎಷ್ಟೋ ಜನಗಳು ಫೋನ್ ಮಾಡ್ತಿರ್ತಾರೆ, ನೀವು ನನ್ನನ್ನ ಯಾವ ಉದ್ದೇಶಕ್ಕೋಸ್ಕರ ಬೈತಲ್ಲ, ಏನ್ ಇವ್ರು ಯಾವಾಗ ನೋಡಿದ್ರು ಬಿಸಿ ಅಂತ ಹೇಳ್ತೀರಾ. ನಾನು ವೈಯಕ್ತಿಕವಾಗಿ ನಾನು ಯಾರ ಹತ್ರ ಮಾತಾಡ್ತಾ ಇರುವುದಿಲ್ಲ ತಾಯಿ. ಎಲ್ಲಾ ನಿಮ್ಮ ಅಕ್ಕ ತಂಗಿಂದಿರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಸ್ನೇಹಿತರು ಎಲ್ರು ನಿಮ್ಮವರೇ ಫೋನ್ ಮಾಡ್ತಿರ್ತಾರಮ್ಮ. ಹೌದ್ರಿ. ಆ ಕಾರಣದಿಂದ ಇವಾಗ ಇನ್ನೊಂದು ವಿಚಾರದಲ್ಲಿ ನಾನು ಏನ್ ನಿಮ್ಗೆ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಲ್ಲ ತಾಯಿ, ಯಾವ ರೀತಿ ಪೂಜೆದ ಬಗ್ಗೆ ತಿಳಿಸ್ಕೊಟ್ಟಿದೀನಿ, ಆ ಪೂಜೆ ಕಂಪ್ಲೀಟ್ ಆದ್ಮೇಲೂ ನೀವು ರಾಯರ್ ಪೂಜೆ ನಿಲ್ಲಿಸಬಾರ್ದು ತಾಯಿ. ನೀವು ರಾಯರ್ನ ಪೂಜೆ ಮಾಡ್ತಾನೆ ಇರಿ. ಇವ್ರು 9 ವಾರ ಹೇಳಿದ್ದಾರೆ, ಅಷ್ಟೇ ಸಾಕು ಅಂತೇಳಿ ನಿಲ್ಲಿಸಬಾರ್ದು ತಾಯಿ. ಇವತ್ತು ನೋಡಿ, 2 ಲಕ್ಷ ದುಡ್ಡು ಸಿಕ್ತು, ಮತ್ತೆ 3 ಲಕ್ಷ ದುಡ್ಡು ಬೇರೆಯವರು ನಿಮ್ಮ ಮನೆಗೆ ಬಂದು ಕೊಟ್ಟಿದ್ದಾರೆ. 1.5 ವರ್ಷದಿಂದ ಕಳೆದು ಹೋಗಿರೋ ಚೈನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ರಾಯರ ಪವಾಡದಿಂದ ತಾಯಿ. ನೀವೇನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದೀರಲ್ಲ, ಅದು ರಾಯರಿಗೆ ಸಲ್ಲಿದೆ ಅಮ್ಮ ತಾಯಿ. ಹೌದ್ರಿ ಗುರುಜಿ. ಆ ಕಾರಣದಿಂದ ಏನಮ್ಮ, ನೀವೇನು ಪಾದಯಾತ್ರೆ ಅಂತ ಹೇಳ್ತಾ ಇದ್ರಲ್ಲ, ಏನು ಪಾದಯಾತ್ರೆ ಮಾಡ್ಬೇಕನ್ನತ್ತಾರ ನಮ್ಮ ಮನ್ಯಾನವ್ರ ಗುರುಜಿ. ಎಲ್ಲಿಂದ? ಇದು ನಮ್ಮ ಊರಿಂದ ನಾರೇ. ಓಹೋ, ಬೆಳಗಾವಿಯಿಂದ ಮಾಡ್ತಾ ಇದ್ದೀರಾ? ಬೈಲಹೊಂಗಲದಿಂದ? ಹ್ಞೂನ್ರಿ. ತುಂಬಾ ದೂರ ಆಗತ್ತಲ್ಲಮ್ಮ? ದೂರ ಆಗತ್ತ ಗುರುಜಿ. ಆಗಲ್ಲ ಹೋಗ್ತಾರಂತಾರ್ರಿ ಗುರುಜಿ. ಸಾಕಮ್ಮ, ನೋಡಿಮ್ಮ, ಇದೇ ಬೇಕಮ್ಮ. ರಾಯರ್ ಏನ್ ಕೇಳ್ತಾ ಇದಾರೆ, ನಿನ್ ಮನೆಯಿಂದ ಬರ್ಬೇಕಾದ್ರೆ ನನ್ಗೆ ಇಷ್ಟು ದುಡ್ಡು ತಗೊಂಬಾ, ಇಷ್ಟು ಒಡವೆ ತಗೊಂಬಾ, ಕಾರ್ ತಗೊಂಬಾ ಅಂತ ಕೇಳಿಲ್ಲ ರಾಯರು. ಭಕ್ತಿಯಿಂದ ನೀನ್ ನನ್ನ ಹತ್ರ ಬಾ, ನೀನ್ ಕೇಳಿದ್ದೆಲ್ಲ ಪ್ರೀತಿಯಿಂದ ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ರಾಯರು. ಇವತ್ತು ನೀವು ರಾಯರಿಗೆ ಅಷ್ಟು ನಡ್ಕೊಂತ ಇದ್ದೀರಾ. ಪೂಜೆ ಒಂದು ಹೇಳ್ಕೊಟ್ಟು ಸಮಯದಲ್ಲಿ ನೀವೇನು ಪಾಲಿಸ್ತಾ ಇದ್ದೀರಲ್ವಾ, ಆ ಪೂಜೆ 9 ವಾರವನ್ನು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡಿ. ಖಂಡಿತ ನೆಕ್ಸ್ಟ್ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ ತಾಯಿ. ಯಾಕಂದ್ರೆ ರಾಯರು ಬೃಂದಾವನದಲ್ಲಿ ಕುಳಿತಿರೋದು ಸತ್ಯ. ಮುಂದ್ರಿ ನಮ್ಮ ಮಕ್ಕಳು ಬಾಳ ದೊಡ್ಡ ಸಾಲಿ ಕಲಿತಾರ ಗುರುಜಿ. BA ಮಾಡತಾಳ್ರಿ, ಒಬ್ಬಾಕ್ರಿ ಹುಡುಗ CA ಮಾಡತಾನ್ರಿ. ಅವ್ರ ಸಂಬಂಧ ಬಾಳ ಚಿಂತ್ರಿ ಗುರುಜಿ.
ನೋಡಮ್ಮ, ಇವತ್ತಿನ ಇದರಲ್ಲಿ ಎಲ್ಲಾ ನನ್ನ ತಂದೆ ತಾಯಿಂದ್ರು ಏನ್ ಕೇಳ್ಕೊಂತಾರೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಕೇಳ್ಕೊಂತಾ ಇರೋದು. ಹ್ಞೂನ್ರಿ ಅಷ್ಟೇ ಇವತ್ತು ಗುರೂಜಿ. ನೀವಾದ್ರೂ ಅಷ್ಟೇ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಮಕ್ಕಳಿಗೋಸ್ಕರ ಅಲ್ವಾ ತಾಯಿ ಮಾಡುವುದು. ಹ್ಞೂನ್ರಿ ಗುರೂಜಿ. ಅದಕ್ಕೆ ಮಕ್ಕಳು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರುವುದಕ್ಕಾಗೋದು ತಾಯಿ. ಹ್ಞೂನ್ರಿ ಅದಕ್ಕೆ ಗುರೂಜಿ. ಇರ್ಲಿ ತಾಯಿ, ನಿಮ್ಮ ಮಕ್ಕಳ ಹೆಸರು ಏನಮ್ಮ? ನಿಮ್ ಇಬ್ರು ಮಕ್ಕಳ ಹೆಸರು? ಆ ಹುಡುಗಿ ಹೆಸರ ವೈಷ್ಣವಿ ರೀ. ವೈಷ್ಣವಿ. ಹುಡುಗನ ಹೆಸರ ಆದೇಶ್ ಕುಮಾರ್ ರೀ. ಆ ಹುಡುಗನ ಹೆಸರು ಆದೇಶ್ ಕುಮಾರ್ ರೀ. ಆದೇಶ್ ಕುಮಾರ್. ಹ್ಞೂನ್ರಿ. ವೈಷ್ಣವಿ ಆದೇಶ್ ಕುಮಾರ್. ಗುರು ರಾಘವೇಂದ್ರ ಸ್ವಾಮಿಯವರು ಅವ್ರಿಗೆ ಮತ್ತ ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಹ್ಞೂನ್ರಿ. ನಿಮ್ದು ಇವಾಗ ಏನು ವ್ರತವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಅದನ್ನ 9 ವಾರ ಕಂಪ್ಲೀಟ್ ಮಾಡಿದ ಮೇಲೆ ನೀವು 9 ವಾರದಲ್ಲಿ ಸಿಹಿ ಸುದ್ದಿಯನ್ನು ಕೇಳ್ತೀರಾ ತಾಯಿ. ಹ್ಞೂನ್ರಿ ಗುರೂಜಿ. ನೀವು ಸಿಹಿ ಸುದ್ದಿ ಕೇಳಿ ನನಗೆ ಮತ್ತೆ ರಿಟರ್ನ್ ಪವರ್ಡ್ ಆಗಿದೆ ಅಂತ ನಿಮ್ಮ ಧ್ವನಿ ಮುಖಾಂತರ ನನಗೆ ಸಲ್ಲಿಸಬೇಕಮ್ಮ. ಹ್ಞೂನ್ರಿ ಗುರೂಜಿ. ಖಂಡಿತ. ಅಲ್ಲಿ ಬೆಳಗಾವಿಯಿಂದ ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ. ಇವತ್ತು ನೀವ್ 2ನೇ ವಾರದಲ್ಲಿ ನನಗೆ ಇವತ್ತು 1.5 ವರ್ಷ ಒಂದೂವರೆ ವರ್ಷ ಆಗಿತ್ತು ಕಳೆದು ಹೋದಂತ ಚೈನಾ ಮತ್ತೆ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಇದು ರಾಯರ ಪವಾಡದಿಂದಾನೇ ಆಗಿರೋದು ತಾಯಿ. ಅಲ್ಲಮ್ಮ, 1.5 ವರ್ಷ ಆಗಿದೆ, ನೀವು ಹುಡುಕಿ ಹುಡುಕಿ ಸಾಕಾಗೋಗಿದೆ, ಎಲ್ಲಾರನ್ನೂ ಕೇಳಿದೀರಾ. ಆದ್ರೆ ರಾಯರು ಚಿಂತಿಸಬೇಡಿ ಮಗಳೇ, ಅಲ್ಲೇ ಇದೆ ಅಂತಂದ್ರೆ ರಾಯರೇ ಒಂದು ತಂದಿಟ್ಟಿರ್ಬೋದಮ್ಮ. ಮ್ಯಾಗಡಿಂದ ಪಾಟ್ ಅಂತ ಬೀತ್ರ ಗುರುಜಿ. ನಾನ್ ಸಾಪ್ ಆತ ಕೈ ಟೆಜುರ ಕೈ ಹಾಕಿ ನೋಡೋಣ ಅಂದ್ರೆ ದೇಬ್ಬಿನ ಸಿಗ್ತಾರ ಗುರುಜಿ ಚೈನಿದ್ದನ. ಹಾ ಹಾ ಆದ್ರೆ ಕಳ್ದ್ ಹೋಗಿದೆ ಅಂತ 1 ವರ್ಷದಿಂದ ಮರ್ತ್ ಬಿಟ್ಟಿದ್ದೀರಾ ನೀವು ಹಾಗಾದ್ರೆ ಅದನ್ನ ಚೈನಾನ? ಗುರುಜಿ ಐತ್ ಬಿಡ ಹುಡುಗಿ ಇಟ್ಕೋತ ಅಂತ ಹೇಳಿ ಸುಮ್ನೆ ಬಿಟ್ಟು ಬಿಟ್ಟಿದೇನ್ರಿ ಗುರುಜಿ ನಾನು. ಹಾ 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 ಮತ್ ಹಿಂಗ ಕೈ ಹಾಕಿ ಎಲ್ಲಾ ಕಡೆ ಹುಡುಕಿ ಒಟ್ಟ ಸಿಡಿದ್ ಗುರುಜಿ. ಅದ ಹಿಂದಾಡೆ ನಾಳೆ ಊರಿಗೆ ಹೋಗೋದೈತಿ ಅಂತ ಹೇಳಿ ಬಳಿ ಹುಡ್ಕಾಕ್ ಹೋದನ್ರಿ. ಹಾ 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 ಮ್ಯಾಗಾಡಿಂದ ಪಟ್ ಅಂತ ಸೊಪ್ಪ ಆತರ ಬಿತ್ತರ್ ಮ್ಯಾಗಾಡಿಂದ ತೆಳಗ ಗುರುಜಿ. ಖಂಡಿತಮ್ಮ, ರಾಯರಿದ್ದಾರೆ ತಾಯಿ, ರಾಯರಿದ್ದಾರಮ್ಮ. ಒಳ್ಳೇದಾಗ್ಲಿ. ಕೊಡಿ ಅಮ್ಮ, ನಿಮ್ಮ ಯಜಮಾನ್ರ ಕೇಳ್ಕೊಡಿ. ಅದು ಅಂದ್ರೆ ನಿಮ್ ಗುರುಜಿ ನಿಮ್ ನೋಡ್ರಿ ರಾಘವೇಂದ್ರ ಜನ ನೋಡಿದಂಗ ಆಗತ್ರಿ ಗುರುಜಿ. ನೀವು ಒಮ್ಮೆ ನಾವ್ ಭೇಟಿ ಆಗ್ಬೇಕು, ನಿಮ್ ಪಾದಗಳು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಗುರುಜಿ. ಅಯ್ಯೋ ತಾಯಿ, ದೊಡ್ಡ ಮಾತನ್ನ ಹೇಳ್ತಾ ಇದೀಯಮ್ಮ ತಾಯಿ. ನಾನೇನಮ್ಮ, ಅವ್ರೆಲ್ಲಮ್ಮ ರಾಯರೆಲ್ಲಿದ್ದಾರೆ? ನಾವ್ ಯಾವ್ದು ವಿಡಿಯೋಗಳು ಬಾಳ್ ನೋಡ್ತಾನ ಗುರುಜಿ. ನಾವ್ ಒಟ್ಟ ಡೌನ್ಲೋಡ್ ನೋಡ್ಕೋದು ಟಿವಿ ಫೋನ್ ನಾಗ ಬಾಳ್ ನೋಡ್ತಾನ ಗುರುಜಿ. ಹಗಲ್ ರಾತ್ರಿ ನೋಡ್ತಾನ್ರಿ. ಹಾ ಹಾ ಇವತ್ತು ನಾನು ಕೇದಾರ್ನಾಥಕ್ಕೆ ಹೋಗ್ತೀನಿ. ಇನ್ನ ನಾಳೆ 12ನೇ ತಾರೀಕು ಆಗ್ಬೋದು, 13ನೇ ತಾರೀಕು ಆಗ್ಬೋದು. ಅವತ್ತಿಂದ ಪ್ರತಿ ದಿನ ವಿಡಿಯೋ ಬರ್ತಾ ಇರುತ್ತೆ. ಪ್ರತಿ ದಿನ ನೀವು ನನ್ನ ನೋಡ್ತಾ ಇರ್ತೀರಾ. ಆದ್ರೆ ರಾಘವೇಂದ್ರ ಸ್ವಾಮಿನೇ ಬೇರೆಮ್ಮ. ಅವರು ಗುರುಗಳಾಗಿ ದೇವರಾಗಿದ್ದಾರೆ ತಾಯಿ. ನಾವು ಮನುಷ್ಯರಮ್ಮ. ನಿಮ್ಮನ್ನ ನೋಡ್ರ ಅವ್ರು ನೋಡ್ದಂಗಾರ ಗುರುಜಿ. ಇಲ್ಲಮ್ಮ, ರಾಯರ ಕೃಪೆ ತಾಯಿ. ಖಂಡಿತ ನಾನು ಒಬ್ಬ ನಿಮ್ಮ ಮಗನಾಗಿ ಅಮ್ಮ, ನಾನು ಮಗನಾಗಿ ನಿಮ್ಮ ಹತ್ರ ತಾಯಿ ಅಂತ ಕೂಗಿ ಕರಿತಾ ಇದ್ದೀನಿ ತಾಯಿ. ಮಗನಿಗೆ ಒಳ್ಳೇದಾಗ್ಲಿ ಅಂತ ನಾವು ಇವತ್ತು ಕೇದಾರ್ನಾಥಕ್ಕೆ ಹೋಗ್ತಾ ಇದೀವಿ ತಾಯಿ. ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಅಮ್ಮ ತಾಯಿ. ಹೌದು ಗುರುಜಿ. ಖಂಡಿತ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಕೊಡ್ತೀರಾ ನಿಮ್ಮ ಮನೆಯವ್ರ ಹತ್ರ? ಹೌನ್ರಿ ಗುರುಜಿ, ಮಾತಾಡಿ. ಹಲೋ ರೀ ಗುರುಜಿ, ನಮಸ್ಕಾರ ರೀ. ನಮಸ್ಕಾರ ಸ್ವಾಮಿ. ನೀವು ಏನು ಇದರಿಂದ ಹೋಗ್ತಾ ಇದೀರಂತ ನಿಮ್ಮ ಊರಿಂದ ಹೋಗ್ಬೇಕಂತ ಮಾಡೇನ್ರಿ, ಸಂಕಲ್ಪ ಮಾಡೇನ್ರಿ. ಏನು ಫಲಾಪೇಕ್ಷೆ ಇಲ್ಲದ ಒಟ್ಟ ನಮ್ ಭಗವಂತ ಇಲ್ಲಿವರೆಗೆ ನಮ್ಮನ್ನ ಏನ್ ಚಲೋ ಇಟ್ಟ ಭಗವಂತ ಅದ್ರ ಸಲುವಾಗಿ ಹೋಗೋದು. ಮತ್ ಬೇಡಿಕೆನು ನಮ್ದೇನು ಬೇಕಾದಷ್ಟು ಬೇಡಿಕೆಗಳು ಇರ್ತತಿ ಪಾಪ. ಅದನ್ನೆಲ್ಲ ನಾ ಏನ ಆಶೆ ಮಾಡೋದ್ಲ ರೀ. ಮುಂದ್ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ದು ಭವಿಷ್ಯದಲ್ಲಿ ಸ್ವಲ್ಪ ಒಳ್ಳೇದಾಗ್ಲಿ. ನೀವ್ ಯಾಕಂದ್ರೆ ಮನುಷ್ಯರ ಪಾದ ಹಿಡ್ದಿಲ್ಲ, ನೀವು ರಾಯರ ಪಾದ ಹಿಡ್ದಿದ್ದೀರ. ಖಂಡಿತ ನಿಮ್ಗೆ ಒಳ್ಳೇದ್ ಆಗೇ ಆಗತ್ತೆ. ಮನಶುದ್ಧಿಯಿಂದ ಮನಶಾಂತಿಯಿಂದ ರಾಯರಲ್ಲಿ ಏನೇ ಕಷ್ಟ ಬಂದ್ರು. ಬಟ್ ಈ ಟೈಮಲ್ಲಿ ತುಂಬಾ ಬಿಸಿಲಿದೆ ಸ್ವಾಮಿ. ಈ ಟೈಮಲ್ಲಿ ನೀವ್ ಹೆಂಗ್ ಹೋಗ್ತೀರಾ? ಅಲ್ಲಿ ಕಾಲ್ ಹಿಡುವುದಕ್ಕೂ ಬೆಂಕಿಯಲ್ಲಿ ಕಾಲಿಟ್ಟಂಗ ಆಗತ್ತ. ಈ ಟೈಮ್ ಏನ್ ಹೋಗಂಗಿಲ್ರಿ. ಇಲ್ಲಿ ಮುರುಗೋಡದವ್ರು ಶಿರ್ಸೈಲ್ಕದ್ ಹೋಗ್ತಿರ್ತಾರ, ಅವ್ರ ಜೊತೆಯಾಗಿ ಹೋಗ್ಬೇಕಂತ್ರಿ. ಹೌದಾ? ನಿಮ್ಗೆ? ನನ್ಗ 58 ವರ್ಷ ಮುಗ್ದ ನೋಡ್ರಿ. 58. ನಾನು ಶಾಕಾಹಾರಿ, ಶುದ್ಧ ಶಾಕಾಹಾರಿ, ಮಾಂಸಾಹಾರಿ ಅಲ್ಲ. ನಾವು ಶೆರೆ ಕುಡ್ದಿಲ್ಲ, ಯಾವತ್ತು ಕುಡಿದು ಇಲ್ಲ. ನಾನು ಮೊದಲು ಪೈಲ್ವಾನ್ ಆಗಿದ್ದೆ, ನಮ್ ಮಗಾನು ಪೈಲ್ವಾನ್ ಇದ್ದಾನೆ. ಏನು ಮಾಡ್ತಿರ್ತಾನೆ. ಒಟ್ಟು ಆರೋಗ್ಯವಾಗಿ ನಾವು ಆರೋಗ್ಯದ ಕಡೆ ನಾವು ಆರೋಗ್ಯ ಅಂದ್ರೆ ದೇಹ ಅಂದ್ರೆ ಏನ್ರಿ ಒಂದು ಮಂದಿರ ಇದ್ದಂಗ. ಹಿಂಗ ನಾವು ಸರಿಯಾಗಿ ಇಟ್ಕೋದ ಅದನ್ನ. ಸತ್ಯ. ಆ ಭಗವಂತನ ಆಶೀರ್ವಾದದಿಂದ ಅಲ್ರಿ ಎಲ್ಲಾ ಏನ ಮಾಡಿದ್ರು ನಾವೇನ್ ಮಾಡಕ್ ಸಾಧ್ಯ ಐತ್ರಿ. ಸತ್ಯ, ಸತ್ಯದ ಮಾತನ್ನು ಹೇಳಿದ್ದೀರಾ. ತುಂಬಾ ಖುಷಿ ಆಯ್ತು. ಆದ್ರೆ ಹೋಗ್ಬೇಕಾದ್ರೆ ಶುದ್ಧ ರೀತಿಯಿಂದ ರಾಯರಲ್ಲಿ ಜಪ ಮಾಡುತ್ತಾ ನೀವು ಹೋಗಿ. ನಿಮ್ಗೆ ದಿನವನ್ನು ಸಾಗಿದ್ದೇ ಗೊತ್ತಾಗುವುದಿಲ್ಲ. ಯಾವ್ದು ಹೋಗುವಂತ ಸಂದರ್ಭದಲ್ಲಿ ದುಷ್ಟ ಚಟಗಳನ್ನು ಕಲಿಬೇಡಿ. ಯಾವ ಚಟನೂ ಇಲ್ರಿ. ಎಲ್ಲ ಒಬ್ಬೊಬ್ರು ನೋಡ್ತಾ ಇರ್ತೀನಿ, ಎಷ್ಟೋ ಜನಗಳು ಒಬ್ಬೊಬ್ರು. ನಮಗ್ ಮೂಲತಃ ಚಟಗಳು ಇಲ್ರಿ. ನಾ ತಂಬಾಕ್ ತಿನ್ನಂಗಿಲ್ಲ, ಶೇಡ್ ಸೇದಂಗಿಲ್ಲ, ಶೆರೆ ಕುಡಿಯಂಗಿಲ್ಲ, ಮಾಂಸಾಹಾರಿ ಇಲ್ಲ, ಯಾವ ಚಟ ಇಲ್ಲ. ನಾವ್ ಅವ್ನ ಏನು ಅಪೇಕ್ಷೆ ಏನ ಬಿಡು ಪ್ರಶ್ನೆನ ಬಂದಿಲ್ಲ. ನಮ್ಮಂತೆಲ್ಲ ನಾವ್ ಏನಾದ್ರು ನಮ್ಮಂತೆಲ್ಲ ಚಟ ಹಿಡಿದಿದ್ರೆ ನಾವ್ ಬಿಡ್ಬೇಕ್ರಿ. ನಮ್ಮಂತೆಲ್ಲ ಚಟನೇ ಇಲ್ರಿ. ಖಂಡಿತ. ಮೊನ್ನೆ ಇಬ್ರನ್ನ ನೋಡಿದೆ ನಾನು ಮಂತ್ರಾಲಯದಲ್ಲಿ. ನಾನು ಹೋದಂತ ಸಂದರ್ಭದಲ್ಲಿ 6ನೇ ತಾರೀಕಿಗೆ ನಿನ್ನೆ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಇದ್ರ ಹತ್ರ ತುಂಗಭದ್ರಾ ನದಿ ಹತ್ರ
ಕೆಟ್ಟ ಚಟಗಳನ್ನು ಮಾಡ್ತಾ ಇದ್ರು. ನಾವು ಯಾವತ್ತೂ ಅದನ್ನ ನೋಡಬಾರ್ದು, ಕಲಿಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ಅಲ್ಲಿ ಹೋಗಿ ಕುಡಿಯಂತ ಸಂದರ್ಭ ಏನಿದೆ ಅವ್ರಿಗೆ, ಅಲ್ಲಿಗೆ ಹೋಗಿ ಆ ಸನ್ನಿಧಾನಕ್ಕೆ ಹೋಗಿದ್ದಾರೆ. ಅದು ಪಾಪ ಕರ್ಮಗಳು ಮತ್ತೆ ಒತ್ಕೊಂಡ್ ಬರ್ತಾರ ಅವ್ರು ಅಲ್ಲಿ ಹೋಗಿ. ಅವ್ರು ಎಲ್ಲೂ ಬಿಡಂಗಿಲ್ರಿ ಮಹಾರಾಜ್, ಅದನ್ನ ಎಲ್ಲೂ ಬಿಡಂಗಿಲ್ರಿ ಅವ್ರು. ನಾವು ಅಲ್ಲಿ ಹೋಗಿ ಆ ತರದಲ್ಲಿ ಮಾಡಿದ್ರೆ ಮತ್ತೆ ಪಾಪ ಅಕ್ರಮಗಳನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡ್ ಬಂದಂಗಾಗತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನೋಡಿದ್ರು ಇನ್ನೊಬ್ರಿಗೆ ಹೇಳಿಕೊಡಿ. ಅವ್ರು ಕಲ್ತ್ರೆ ಸರಿ, ಕಲಿಲ್ಲ ಅಂದ್ರೆ ಏನು ಮಾಡುವುದಕ್ಕಾಗಲ್ಲ. ದೇವ್ರಿಚ್ಛೆ, ದೇವ್ರ ನಡುವಂತದ್ದು ಅದೇ ದಾರಿಯಲ್ಲೇ ನಡಿಬೇಕಾಗತ್ತೆ ಅವರು. ಅದಕ್ಕೆ ಒಳ್ಳೇದಾಗ್ಲಿ. ನನಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಶ್ರೀಮತಿ ಅವ್ರು ಹೇಳಿದ್ರು 2 ಲಕ್ಷ ದುಡ್ಡು ಬಂತು, 3 ಲಕ್ಷ ದುಡ್ಡು ಬಂತು ಅಂತ ಹೇಳಿದ್ರು. ಮತ್ತೆ ಒಂದು ಚೈನಾ ಬಂದಿದೆ ಅಂತ ಹೇಳಿದ್ರು. 2ನೇ ವಾರದಲ್ಲಿ ಅದ್ಭುತವಾಗಿ ಪವಾಡಗಳನ್ನು ಮಾಡಿದ್ದಾರೆ. ಅದೇ ಪವಾಡಗಳನ್ನು ಇನ್ನು ನೀವು 9 ವಾರ ಕಂಪ್ಲೀಟ್ ಆಗ್ಬೇಕು. 9 ವಾರ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಮಕ್ಕಳದಲ್ಲಿ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನಂಬಿಕೆ, ತಾಳ್ಮೆ ಇವೆರಡೂ ಇರಬೇಕು ಸ್ವಾಮಿ. ಖಂಡಿತ ಒಳ್ಳೇದಾಗತ್ತೆ. ಇವತ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಹೇಳ್ಕೊಟ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಸ್ವಾಮಿ ನಿಮ್ಮ ಪವಾಡನ್ನು ಕೇಳಿ. ನಾವು ಚಟಮುಕ್ತ ದೇವ್ರಿ ಮಹಾರಾಜ. ಜೀವನದ ಮೊದಲನೇದಂದ್ರೆ ನಮ್ಮ ಕುಟುಂಬ ಒಟ್ಟೆ ಯಾವ್ದು ಚಟಮುಕ್ತ ನಾವ್ರಿ. ಚಟದಿಂದ ಮುಕ್ತ. ಯಾವ್ದೇ ಕಾರಣಕ್ಕೂ ನಾವೇನ್ರಿ, ನಾನು ಸ್ವಲ್ಪ ಎಲ್ಲಾಡಿಕೆ ತಂಬಾಕ್ ತಿಂತೀನಿ ಮೊದಲು ಸ್ವಲ್ಪ ರೀ. ನನ್ನ ಸಂಕಲ್ಪ ಮಾಡಿದ್ರೆ ನಾನು ಹಂಗಾರಿ ಒಮ್ಮೆ ಯಾವ್ದನ್ನು ನಿರ್ಧಾರಗಳನ್ನ ಬದಲಾ ಮಾಡಂಗಿಲ್ರಿ. ಹೋಗಿ ಧರ್ಮಸ್ಥಳಕ್ಕೆ ಒಮ್ಮೆ ಹೋಗಿ ನೇತ್ರಾವತಿ ನದಿಯಾಗ ತಂಬಾಕ್ ಹೋಗದ್ಬಿಟ್ನಿ, ಮುಗಿದ್ಬಿಟ್ನಿ. ನಾಳೆ ಏನ್ ಹಿಡಿಯಂಗಿಲ್ರಿ ಅದನ್ನ. ಅಷ್ಟೇ ಮೊದಲು ಸ್ವಲ್ಪ ರೀ, ಅದು ಹಲ್ಲು ಸ್ವಲ್ಪ ಇದ್ರೆ ಆ ತಂಬಾಕಂತ ಪೈಲವಾನ್ರು ಹಲ್ಲಿಗೆ ತಂಬಾಕ್ ತಿಕ್ತಿರಿ ಸುಟ್ರಿ. ಅದನ್ನ ಬಿಡು ಸಲಾಗಿ ಹಿಂಗ್ ಮಾಡಕೈತಿನಿ. ಅಲ್ಲಿ ಒಮ್ಮೆ ಹೋಗದ್ ಬಿಟ್ಟು ಅದನ್ನೇನು ಬಾಳ್ ತಿಕ್ತಿರ್ಕಿಲ್ಲ ನಾ ಏನ್ರಿ. ಇನ್ನು ಉಳಿದಂತೂ ನಾವ್ ಮಾಡೇನು ಇಲ್ರಿ, ನಾವ್ ಮಾಡೋದನ್ನು ಇಲ್ಲ. ಇರ್ಲಿ ಸ್ವಾಮಿ, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಇನ್ನು ನೋಡಿ, ನೆಕ್ಸ್ಟ್ ಒಳ್ಳೇದಾದ್ಮೇಲೆ ನನಗೆ ಮತ್ತೆ ಕರೆ ಮಾಡ್ಬೇಕು ನೀವು. ಮತ್ತೆ ಈ ತರದಲ್ಲಿ ಒಳ್ಳೇದಾಗಿದೆ, ಪವಾಡ ಆಗಿದೆ ಅಂತ ಹೇಳ್ಬೇಕು ನೀವು ನನಗೆ. ಮಕ್ಕಳಿಗೆ ಒಳ್ಳೆ, ನಾನು ರಥದಿಂದ ನೀವ್ ಹೇಳ್ಕೊಟ್ಟಂತ ರಥದಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆ ಕೆಲಸದಲ್ಲಿ ಒಂದು 100 ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ಅವ್ರಿಗೆ ತುಂಬಿದ್ದಾರೆ. ಒಳ್ಳೆ ದೊಡ್ಡ ಕಂಪನಿಯಲ್ಲಿ ಒಂದು ಪೋಸ್ಟಿಂಗ್ ಅಲ್ಲಿ ಇದ್ದಾರೆ ಅಂತ ನೀವು ನನಗೆ ತಿಳಿಸಬೇಕು ಅವಾಗ. ತಂದೆ. 100 ಜನ ನನ್ನ ಮಕ್ಕಳ ಕೆಳಗಡೆ ಇದ್ದಾರೆ ಇವಾಗ ಕೆಲಸ ಮಾಡ್ತಾ ಇದ್ದಂತ ಖುಷಿ ಹೆಮ್ಮೆಯಿಂದ ಹೇಳ್ಬೇಕು ನೀವು. ತಂದೆ. ಖಂಡಿತ ಒಳ್ಳೇದಾಗ್ಲಿ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ.